ನಮಸ್ಕಾರ. ಇವತ್ತು ನಾನು ಅಪರ ಏಕಾದಶಿಯ ಮಹಿಮೆ ಹೇಳಿಕತ್ತೀನಿ ಮತ್ತು ಅದರದ್ದು ಮಹತ್ವವೇನು ಮತ್ತು ಅದರ ಏಕಾದಶಿ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನಾನು ನಿಮಗೆ ಹೇಳಿಕತ್ತೀನಿ. ಗೋವಿಂದ ಗೋವಿಂದ ಹರೇ ಮುರಾರೆ, ಗೋವಿಂದ ಗೋವಿಂದ ರಥಾಂಗಪಾಣಿ, ಗೋವಿಂದ ಗೋವಿಂದ ಮುಕುಂದ ಕೃಷ್ಣ, ಗೋವಿಂದ ಗೋವಿಂದ ನಮೋ ನಮಸ್ತೆ. ಇದು ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಪರ ಅಥವಾ ಅಚಲ ಏಕಾದಶಿ ಅಂತ ಅಂತಾರೆ. ಇದನ್ನು ಬ್ರಹ್ಮಾಂಡ ಪುರಾಣದೊಳಗೆ ಇದು ಉಲ್ಲೇಖವಾಗಿದೆ. ಅವತ್ತಿನ ದಿವಸ ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜೆ ಮಾಡಬೇಕು ಮತ್ತು ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರ ಮಂತ್ರಗಳಿಂದ ನಾವು ವಿಷ್ಣುವನ್ನು ಪೂಜಿಸಬೇಕು. ಅದರಿಂದ ನಮಗೆ ಅಪಾರ ಧನ ಸಂಪತ್ತು, ಆಯುಷ್ಯ, ಕೀರ್ತಿ ಮತ್ತು ಸಂತೋಷ ಸಿಗ್ತದೆ ಈ ವ್ರತ ಮಾಡೋದ್ರಿಂದ. ಇದನ್ನು ಮಹಾರಾಷ್ಟ್ರದೊಳಗೆ ವೈಶಾಖವಾಡಿ ಏಕಾದಶಿ ಅಂತ ಕರೀತಾರೆ. ಅಲ್ಲಿ ಶ್ರೀ ವಿಷ್ಣುವಿಂದ ವಾಮನ ಅವತಾರಕ್ಕೆ ಇದನ್ನು ಪೂಜೆ ಮಾಡ್ತಾರೆ. ಅಂದರೆ ವಾಮನ ಅವತಾರ ಅಂಥೇಳಿನೇ ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಮತ್ತು ಪಂಜಾಬ್, ಹರ್ಯಾಣ ಮತ್ತು ಕಾಶ್ಮೀರದೊಳಗೆ ಇದನ್ನು ಭದ್ರಕಾಳಿ ಏಕಾದಶಿ ಅಂತ ಹೇಳಿ ಅಲ್ಲಿ ಭದ್ರಕಾಳಿ ಜಯಂತಿ ಅಂತ ಆಚರಿಸಿ ದೇವಿಗೆ ಪೂಜೆ ಸಲ್ಲಿಸಿ ಅವತ್ತು ಉಪವಾಸ ಆಚರಿಸ್ತಾರೆ. ಮತ್ತು ಒರಿಸ್ಸಾದೊಳಗೆ ಜಲಕ್ರೀಡಾ ಏಕಾದಶಿ ಅಂತ ಅದನ್ನು ಹೇಳಿ ಅಲ್ಲಿ ಉಪವಾಸ ಆಚರಿಸ್ತಾರೆ. ಅವತ್ತಿನ ದಿವಸ ಪುರಿ ಜಗನ್ನಾಥನಿಗೆ ಅರ್ಚನೆ ಮಾಡಿ ಮತ್ತು ನಮ್ಮದು ಆಸೆ ಎಲ್ಲ ಈಡೇರಿಸಲಿ ಅಂಥೇಳಿ ಪ್ರಾರ್ಥಿಸ್ತಾರೆ. ಇದ್ರದ್ದು ಹಿಂದೆ ಒಂದು ಕಥೆ ಅದ. ಅದೇನಂದ್ರೆ, ಹಿಂದಕ್ಕೆ ಒಂದು ಧರ್ಮನಿಷ್ಠನಾಗಿದ್ದ ಒಬ್ಬ ಮಹಿಧ್ವಜನೆಂಬ ರಾಜ ಇದ್ದ. ಆತನಿಗೆ ಒಬ್ಬ ವಜ್ರಧ್ವಜ ಎಂಬ ತಮ್ಮ ಇದ್ದ. ಅವ ದುಷ್ಟ ಮತ್ತು ವಂಚಕ ಇದ್ದ. ಅದಕ್ಕೆ ವಜ್ರಧ್ವಜನಿಗೆ ಅಣ್ಣ ಮಹಿಧ್ವಜನ ಕಂಡ್ರೆ ಆಗ್ತಿರ್ಲಿಲ್ಲ. ಹೀಗಾಗಿ ಆತೇನು ಮಾಡ್ದ, ಅಣ್ಣನನ್ನು ಕೊಂದು ಒಂದು ಅಶ್ವತ್ಥ ಮರ ಇತ್ತು, ಆ ಅಶ್ವತ್ಥ ಮರದ ಕೆಳಗೆ ಅದನ್ನು ಸುಟ್ಟು ಹಾಕಿಬಿಟ್ಟ ಅಣ್ಣನ. ಈ ರೀತಿ ಕೆಟ್ಟ ಸಾವು ಪಡೆದಿದ್ದಕ್ಕೆ ಮಹಿಧ್ವಜ ಏನದ ಪಿಶಾಚಿ ಆದ. ಅದೇ ಗಿಡದ ಮೇಲೆ ಕುಳಿತು ಜನರಿಗೆ ಅಲ್ಲಿ ಯಾರು ಹೋಗ್ತಿದ್ರು ಬರ್ತಿದ್ರು ಅವ್ರಿಗೆಲ್ಲ ತೊಂದರೆ ಕೊಡಲಿಕ್ಕೆ ಆರಂಭಿಸಿದ. ಒಮ್ಮೆ ಆ ಮಾರ್ಗವಾಗಿ ಒಬ್ಬ ಧೂಮ್ರ ಎಂಬ ಋಷಿ ಹೋಗ್ತಿದ್ರು. ಅವರಿಗೆ ಆ ಪಿಶಾಚಿ ಯಾರು ಅಂಥೇಳಿ ಅವರಿಗೆ ಎಲ್ಲದ್ರ ಬಗ್ಗೆ ಜ್ಞಾನ ಇರ್ತದೆ ಋಷಿಗಳಿಗೆ. ಅದು ಕಾಡ್ಲಿಕ್ಕತ್ತಿದ್ದಕ್ಕೆ ಅದು ಯಾರು ಅಂಥೇಳಿ ತಿಳ್ಕೊಂಡ್ರು. ಆ ಪಿಶಾಚಿ ಯಾರಂದ್ರೆ ಅದಕ್ಕೆ ಈ ಗತಿ ಯಾಕೆ ಬಂದದ ಅಂಥೇಳಿ ಅವರು ತಮ್ಮ ತಪಶಕ್ತಿಯಿಂದ ತಿಳ್ಕೊಂಡ್ರು. ಅದಕ್ಕೆ ಅವ್ರೇನು ಮಾಡಿದರು, ಅವರೇ ಅಪರ ಏಕಾದಶಿ ವೃತ್ತನ ಆಚರಿಸಿ ಅವರು ದ್ವಾದಶಿಯಿಂದ ವೃತ್ತದ ಪುಣ್ಯ ಏನು ಬರ್ತದಲ್ಲ ಅದನ್ನು ಪಿಶಾಚಿಯಾಗಿದ್ದ ಮಹಿಧ್ವಜನಿಗೆ ಧಾರೆ ಎರೆದರು. ಹೀಗಾಗಿ ಮಹಿಧ್ವಜ ಪಿಶಾಚಿ ರೂಪದಿಂದ ಮುಕ್ತಿ ಹೊಂದಿದ. ಈ ವೃತ್ತದ ಆಚರಣೆಯಿಂದ ಏನಂದ್ರೆ ಬ್ರಹ್ಮಹತ್ಯಾ ದೋಷ, ಭೂತಬಾಧೆ ಮತ್ತು ಪರನಿಂದೆ ಇತ್ಯಾದಿ ಪಾಪಗಳಿಂದ ಮುಕ್ತಿ ದೊರೀತದೆ. ಮತ್ತು ಸುಳ್ಳು ಸಾಕ್ಷಿಯಿಂದ ಮೋಸ ಮಾಡಿದ್ರೆ, ಸುಳ್ಳು ಹೇಳಿದ್ರಿಂದ ಏನರ ನಾವು ಇಲ್ಲದೆ ಏನರ ತಿಂದಿದ್ವಿ ಅಂದ್ರೆ ಅಥವಾ ಪಾಪಕರ್ಮ ಏನರ ಮಾಡಿ ಬೇರೆ ಜನರಿಗೆ ನಾವು ಕಾಡಿದ್ವಿ ಅಂದ್ರೆ ಈ ವೃತ್ತಾಚರಣೆಯಿಂದ ಏನಾಗ್ತದಲ್ಲ ಪಾಪ ಮುಕ್ತಿ ನಮಗೆ ಸಿಗ್ತದೆ. ಈ ವೃತ್ತಾಚರಣೆಯನ್ನು ಮಾಡೋದ್ರಿಂದ ಏನೇನು ನಮಗೆ ಪುಣ್ಯ ಬರ್ತದಂದ್ರೆ, ಪುಷ್ಕರ ಕ್ಷೇತ್ರದೊಳಗೆ ನಾವು ಸ್ನಾನ ಮಾಡಿದ್ದು 3 ಬಾರಿ ಸ್ನಾನ ಮಾಡಿದ್ದು ಅದರದ್ದು ಫಲ ಸಿಗ್ತದೆ. ಮತ್ತು ಗಂಗೆ ಒಳಗೆ ಮಿಂದು ಪಿಂಡ ಪ್ರದಾನ ಮಾಡಿದ್ದು ಪುಣ್ಯ ಲಭಿಸ್ತದೆ. ಆಮೇಲೆ ಸೂರ್ಯ ಮಕರದಲ್ಲಿದ್ದಾಗ ಪ್ರಯಾಗದಲ್ಲಿ ಮಾಘ ಸ್ನಾನ ಮಾಡಿದ್ದು ಫಲ ಸಿಗ್ತದೆ. ಶಿವರಾತ್ರಿ ಒಳಗೆ ನಾವೇನು ವೃತ್ತಾಚರಣೆ ಮಾಡಿರ್ತೇವಲ್ಲ ಅದರದ್ದು ಅಷ್ಟು ಫಲ ನಮಗೆ ಇದು ಮಾಡೋದ್ರಿಂದ ಸಿಗ್ತದೆ. ಗುರು ಸಿಂಹದಲ್ಲಿದ್ದಾಗ ಗೋದಾವರಿ ನದಿಯೊಳಗೆ ಏನು ಸ್ನಾನ ಮಾಡಿದ ಫಲ ಸಿಗ್ತದಲ್ಲ ಅದು ಬರ್ತದೆ. ಕುಂಭದಲ್ಲಿದ್ದಾಗ ಬದರಿ ಕೇದಾರನಾಥ ಯಾತ್ರೆದ್ದು ಫಲ ಸಿಗ್ತದೆ. ಸೂರ್ಯಗ್ರಹಣ ಕಾಲದೊಳಗೆ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಫಲ ದೊರೀತದೆ. ಸ್ವರ್ಣ, ಆನೆ, ಕುದುರೆ ಇಲ್ಲವೇ ಕರುವಿನೊಂದಿಗೆ ಹಸುವನ್ನು ಭೂಮಿ ಬಂಗಾರ ಸಹಿತ ದಾನ ಮಾಡಿದ್ದು ಫಲ ಈ ವೃತ ಮಾಡೋದ್ರಿಂದ ನಮಗೆ ಸಿಗ್ತದೆ. ಈ ವೃತ್ತದ ಮಹಿಮೆ ಏನಂದ್ರೆ, ಲೋಕಹಿತಕ್ಕಾಗಿ ಶ್ರೀಕೃಷ್ಣ ನೆಪ ಮಾತ್ರಕ್ಕೆ ಧರ್ಮರಾಜನಿಗೆ ಹೇಳ್ಯಾನ. ಆದರೆ ಇದನ್ನು ನಾವು ಓದಿದ್ರೆ ಕೇಳಿದ್ರೆ ಎಲ್ಲ ಪಾಪದಿಂದ ನಮಗೂ ಕೂಡ ಮುಕ್ತಿ ಸಿಗ್ತದೆ. ಹೀಗಾಗಿ ಈ ಅಪರ ಏಕಾದಶಿ ಬಹಳ ಅದ್ಭುತವಾಗಿದೆ. ಈ ಅಪರ ಏಕಾದಶಿಯ ಉಪವಾಸನ ನಾವು ಭಕ್ತಿಯಿಂದ ಯಾರೇ ಆಚರಿಸಲಿ ಅವ್ರದ್ದು ಎಲ್ಲ ಘೋರ ಪಾಪಗಳ ನಾಶವಾಗ್ತಾವೆ. ಏಕಾದಶಿ ಅಂದ್ರೆ ದೇಹಕ್ಕಾಗಿ ಉಪವಾಸ ಮತ್ತು ಆತ್ಮಕ್ಕಾಗಿ ಹಬ್ಬ. ಆದ್ದರಿಂದ ನಾವು ಏಕಾದಶಿ ದಿವಸ ಭಕ್ತಿಗೆ ಅನುಕೂಲಕರವಾದ ನಾವು ಚಟುವಟಿಕೆಗಳನ್ನು ಹೆಚ್ಚು ಮಾಡಬೇಕು. ಆದ್ದರಿಂದ ಅಪರ ಏಕಾದಶಿ ದಿವಸ ನಾವು ಕೃಷ್ಣನನ್ನು ಮೆಚ್ಚಲು ಭಕ್ತಿಯಿಂದ ಉಪವಾಸ ಮಾಡೋಣ. ಈಗ ಅಪರ ಏಕಾದಶಿ ದಿವಸ ನಾವು ಈ ಮಂತ್ರವನ್ನು ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ ಅದನ್ನು ಹೇಳ್ರಿ. ಅಥವಾ ಇಲ್ಲಾರ ವಿಷ್ಣು ಗಾಯತ್ರಿ ಮಂತ್ರ ಅದ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆಮೇಲೆ ಇಲ್ಲಾಂದ್ರೆ ಸರಳ ಮಂತ್ರ ಅಂದರೆ ಓಂ ವಿಷ್ಣುವೇ ನಮಃ ಅಂತ ಹೇಳ್ರಿ.